ಅಂದರೆ ನಗುವ ಸಮಯ. ನಾವು ಹೇಳಿದ ಆಸವನ್ನು ನೀವು ಕೇಳಬೇಕು. ಆ ಕಾರಣಕ್ಕಾಗಿ ಮೊದಲ ನಿವೇದನೆ ಏನೆಂದರೆ, ತಾವೆಲ್ಲರೂ ಕೂಡ ತಮ್ಮ ಮೊಬೈಲ್ಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಮೋಡಲ್ಲಿ ಅಂದರೆ ಸೈಲೆಂಟ್ ಮೋಡಲ್ಲಿ ಇಡಬೇಕಾಗಿ ಪ್ರಾರ್ಥನೆ. ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತಿದೆ, ಬರದವರಿಗಾಗಿ ಕಾಯಬೇಡಿ, ಬಂದವರನ್ನು ಕಾಯಿಸಬೇಡಿ, ಸಿಗದವರಿಗಾಗಿ ಹುಡುಕಬೇಡಿ, ಸಿಕ್ಕಿದವರನ್ನು ಬಿಡಬೇಡಿ, ಕೊಡದವರನ್ನು ಕೇಳಬೇಡಿ, ಕೊಟ್ಟವರನ್ನು ಮರಿಬೇಡಿ ಅಂತ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಈ ನಗಿಸುವ ಈ ಸದವಕಾಶವನ್ನು ಕೊಟ್ಟ ಸನ್ಮಾನ್ಯ ಅನಂತಕುಮಾರ್ ದಂಪತಿಗಳಿಬ್ಬರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಲ್ಲಿ ನನ್ನ ಮೈಕಿಗೂ ನಾನು ಆಭಾರಿಯಾಗಿದ್ದೇನೆ. ಯಾಕೆಂದರೆ ಹಿಂದಿಯಲ್ಲಿ ಒಂದು ಮಾತಿದೆ, ಕಾನೆ ಕಾನೆ ಕಾ ನಾಮ್ ದಾನೆ ದಾನೆ ಮೇ ಲಿಖಾ ಹೈ, ಹಾಗೆ ಬೋಲೆ ವಾಲೆ ಕಾ ನಾಮ್ ಮೈಕ್ ಮೈಕ್ ಮೇ ಲಿಖಾ ಹೈ ಅಂತೇಳಿ ನಾನು ಕನ್ನಡದಲ್ಲಿ ಇನ್ನೊಂದು ಒಳ್ಳೆ ಮಾತಿದೆ, ನಿಮ್ಗೆ ಗೊತ್ತಲ್ಲ, ಕನ್ನಡ ಅರ್ಥವಾಗದವರಿಗೆ ಕಲ್ಲು, ಅರ್ಥವಾದವರಿಗೆ ಕಲ್ಲು ಸಕ್ಕರೆ ನಮ್ಮ ಕನ್ನಡ. ಯಾಕಂದ್ರೆ ಬಲ್ಲವನೇ ಬಲ್ಲ ಕಲ್ಲು ಸಕ್ಕರೆ ರುಚಿ. ಒಳ್ಳೆ ಮಾತಿದೆ ನೋಡಪ್ಪ, ನೋಡಿ, ಗೀಚಿದ್ದೆಲ್ಲ ಸಾಹಿತ್ಯವಾಗುವುದಿಲ್ಲ, ಕಿರುಚಿದ್ದೆಲ್ಲ ಸಂಗೀತವಾಗುವುದಿಲ್ಲ, ಕುಣಿದದ್ದೆಲ್ಲ ನರ್ತನವಾಗುವುದಿಲ್ಲ, ಹಾಗೆ ಒದರಿದ್ದೆಲ್ಲ ಭಾಷಣವೂ ಆಗುವುದಿಲ್ಲ. ಅದೇ ರೀತಿ ಹಾಸ್ಯದ ಚಟಾಕಿಗಳನ್ನು ಹಾರಿಸಿದ ಹಾಸ್ಯ ಚಟಾಕಿಗಳು ಸಿಡಿಯುವುದಿಲ್ಲ. ಸಿಡಿಬೇಕಿದ್ರೆ ನೀವು ನಗಬೇಕಾಗತ್ತೆ. ನಗುವುದು ಒಂದು ಭೋಗ, ಒಂದು ಆರೋಗ್ಯದ ಭಾಗ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಬಿಕಾಸ್ ಇಟ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಬಿಕಾಸ್ ಇಟ್ ಹ್ಯಾಸ್ ನೋ ಸೈಡ್ ಇಫೆಕ್ಟ್. ಮತ್ತೆ ನೀವು ಎದ್ದು ಬಿದ್ದು ಪಕ್ಕದವರ ಮೇಲೆ ಬಿದ್ದು ನಕ್ಕರೆ ಸೈಡಲ್ಲಿ ಇದ್ದವರಿಗೆ ಸ್ವಲ್ಪ ಎಫೆಕ್ಟ್ ಆಗಬಹುದು. ಹಾಗೇನೆ ನಗಿಸುವುದು ಒಂದು ಯೋಗ. ಅಳಿಸುವುದು ಸುಲಭ, ನಗಿಸುವುದು ಕಷ್ಟ. ಅದೇ ರೀತಿಯಲ್ಲಿ ನಗದೇ ಇರುವುದು ಒಂದು ರೋಗ. ಯಾಕೆಂದ್ರೆ ಎಲ್ಲರೂ ನಗ್ತಾ ಇರ್ಬೇಕಾದ್ರೆ ಒಬ್ಬ ನಕ್ಕಿಲ್ಲ, ಅಥವಾ ಯಾರು ನಗದೇ ನಕ್ಕಂದ್ರೆ ಅದು ಮೆಂಟಲ್ ಕೇಸ್ ಆಗುತ್ತೆ. ನಮ್ಮ ಬೆಂಗಳೂರು ಅವಸ್ಥೆ ಏನಾಗಿದೆ ಅಂದ್ರೆ, ಜನರಲ್ಲಿ ಸೊತ್ತು ಇದೆ, ಆದ್ರೆ ಪುರುಸೊತ್ತಿಲ್ಲ, ನಗ್ಲಿಕ್ಕೂ ಪುರುಸೊತ್ತಿಲ್ಲ. ಈ ಯಾಂತ್ರಿಕ ಯುಗದಲ್ಲಿ ಬೆಳಿಗ್ಗೆ ಏನಾಗ್ಬಿಟ್ಟಂದ್ರೆ, ಅದೇ ಅವಸರ, ಅದೇ ಟ್ರಾಫಿಕ್ ಜಾಮು, ಆಮೇಲೆ ಅದೇ ಬ್ರೆಡ್ ಬಟರ್ ಜಾಮು, ಮತ್ತೆ ಆಫೀಸ್ಗೆ ಹೋದ್ರೆ ಅದೇ ಲಂಚ್, ಬರುವಾಗಲೂ ಅದೇ ಟ್ರಾಫಿಕ್, ಮನೆಗೆ ಬಂದ ಮೇಲೆ ಕೂಡ ಅವೇ ಮಕ್ಕಳು, ಅದೇ ಹೆಂಡತಿ, ಎಲ್ಲ ಬೋರ್ ಆಗಿರುತ್ತೆ ಒಂಥರ. ಅದಕ್ಕೆ ನೋಡಿ ಹಿಂದಿನವ್ರು ಹೇಳಿದ್ದು, ಹಿತ್ತಿಲ ಗಿಡ ಮದ್ದಲ್ಲ, ಮನೆ ಹೆಂಡತಿ ಬುದ್ಧಲ್ಲ ಅಂತ. ಹಿಂದಿನವ್ರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಯಾಕೆ ನಾನು ಹೆಂಡತಿ ಇಲ್ಲೇ ಕೂತಿದ್ದಾಳೆ, ನಾನು ಹಾಳಾಗಿ ಹೇಳಲಿಕ್ಕೆ ಬರೋಲ್ಲ. ನಮ್ಮ ಮಂಗಳೂರು ಕಡೆ ಜನ ಲಾಭ ಇಲ್ಲರೂ ನಗೋದಿಲ್ಲ. ಸುಮ್ಮನೆ ನಕ್ಕರೆ ಹೇಳ್ತಾರೆ, ಮಂಗ ನಿನಗೆ ಮಂಡ್ಯ ಸಮ ಉಂಟಾ, ಇಲ್ಲಿ ಪುಕ್ಕಳಿ ಇರ್ಲಿಕ್ಕೆ ಪುರುಸೋತಿಲ್ಲ, ನೀ ಪಿರ್ಕಿಯಾಗಿ ನಗ್ತಾ ಇದೆಯಲ್ಲ, ನನಗೆ ಚಂಡಿ ಆಗಿದೆ, ಹೋಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ನಮ್ಮ ಬೀದರ್ ಕಡೆ ಜನ ಅವರು ಶುಕ್ರವಾರ ಹೇಳಿದ ಜೋಕಿಗೆ ಸೋಮವಾರ ನಗ್ತಾರೆ. ಯಾಕೆಂದ್ರೆ ಅವರ ಮಧ್ಯಪ್ರದೇಶ ಹೊಟ್ಟೆ ಬೆಳೆದಷ್ಟು ಅವರ ಉತ್ತರ ಪ್ರದೇಶ ತಲೆ ಬೆಳೆದಿರೋದಿಲ್ಲ. ಕೆಲವರು ನಗುದೇ ಇಲ್ಲ. ನಮ್ಮ ರಾಜ್ಯಗಳಲ್ಲಿ ಕೆಲವರು ಇದ್ದಾರೆ, ಅವ್ರಿಗೆ ನಗುದೇ ಇಲ್ಲ. ಕಾರಣಕ್ಕೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅದು ಕೆಲವರಿಗೆ ನಗಲಿಕ್ಕೆ ಬರ್ತಾರೆ, ನಗೋಲ್ಲ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಹೀಗೆ ಬಿದ್ದು ನಗ್ತಾ ಇದ್ರು, ಒಬ್ಬ ನಗ್ತಾ ಇರಲಿಲ್ಲ. ನಾನು ಹೇಳಿದೆ, ಯಾಕಪ್ಪ ನೀನು ನಗಲಿ, ನೋಡು ನೀನು ನಗದೇ ಇರಬೇಕಿದ್ರೆ 3 ಕಾರಣಗಳಿವೆ. ಒಂದು, ನಿನಗೆ ಈ ಜೋಕ್ ಅರ್ಥ ಆಗಿಲ್ಲ, ಇಲ್ಲ ಜೋಕ್ ಹಿಡಿಸಿಲ್ಲ, ಇಲ್ಲ ನಿನಗೆ ನಗ್ಲಿಕ್ಕೆ ಬರೋಲ್ಲ. ಅವನು ಹೇಳಿದ, ಪುತ್ರರೇ, ಅಯ್ಯೋ ಸಖತ್ತಾಗಿ ಜೋಕ್ಸ್ ಇದೆ, ಮತ್ತೆ ಯಾಕೆ ನಕ್ಕಿಲ್ಲ? ಯಾಕೆಂದ್ರೆ ನೋಡಿ, ಆ ಜೋಕ್ ಮಾಡ್ತಾ ಇದ್ದಿಲ್ಲ ಬಡ್ಡಿ ಮಗ, ನನಗೂ ಅವ್ರಿಗೂ ಕೋರ್ಟಲ್ಲಿ ವ್ಯಾಜ್ಯ ಇದೆ, ನಾನು ಸೋಮವಾರ ಹೋಗಿ ಮನೆಯಲ್ಲಿ ನಗ್ತೇನೆ ಅಂತ ಅಂದ. ಇನ್ನೊಂದು ಕಡೆ ನನಗೆ ತುಂಬಾ ಜೋಕ್ಸ್ ನಡೀತು, ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಇದು ನಡೆದ ಘಟನೆಗಳು ಎಲ್ಲರೂ ಕೇಳಬೇಕು ಕೂಡ. ನಾನು ಫ್ರೆಂಡ್ ಮಾಡಿದಾಗ ಮಿಸಸ್ ಎತ್ಕೊಂಡು ಏನು ಪುತ್ರರೇ, ಇಲ್ಲಪ್ಪ ಹೌದು ಒಳ್ಳೆ ಜೋಕ್ಸ್ ಆಗಿ ನಡೀತಾ ಇದೆ, ಹಾಸ್ಯ ಮೇಳ, ತುಂಬಾ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ತಾ ಇದ್ದಾರೆ, ಸತ್ತು ನಕ್ಕು ಸಾಯ್ಬೇಕು ಹಂಗೆ ನಗಿಸ್ತಾ ಇದ್ದಾರೆ ಅಂತ. ಅಷ್ಟೊತ್ತಿಗೆ ಆಕೆ ಎತ್ಕೊಳ್ಳೋ ಅವ್ರ ಮಿಸ್ಸಸ್, ಹೌದಾ ಡಾಕ್ಟ್ರೆ, ಹೊಟ್ಟೆ ಹುಟ್ಟಾಗಿ ನಗಿಸ್ತಾ ಇದ್ದಾರಾ? ಹೌದು. ಸಾಯ್ಬಷ್ಟು ನಗಿಸ್ತಾ ಇದ್ದಾರಾ? ಹೌದು. ಹಾಗಿದ್ರೆ ನಮ್ಮ ಅತ್ತೆನ ಕಳಿಸ್ಕೊಡ್ತೇನೆ ಅಂತ ಅದ್ಲು. ಈ ಅತ್ತೆ ಸೊಸೆಯದ್ದು ಜಗಳ ನನಗೆ ಮೊನ್ನೆ ಒಂದು ಘಟನೆ ಆಯಿತು ಸರ್. ನಾನು ದಾರಿಯಲ್ಲಿ ಹೋಗ್ಬೇಕಿದ್ರೆ ನಮ್ಮ ಮನೆ ಹತ್ರ ಒಂದು ಶಾರದಮ್ಮ ಅಂತ ಇದ್ದಾರೆ. ನೋಡಿ, ಇದು ನಡೆದ ಘಟನೆ ಎಷ್ಟು ಸುಂದರವಾಗಿದೆ ಅರ್ಥ ಮಾಡಿ. ಒಳ್ಳೆ ಒಂದು ಸಂದೇಶ ಕೂಡ ಇದರಲ್ಲಿ. ಶಾರದಮ್ಮರಿಗೆ 1 ಗಂಡು 1 ಹೆಣ್ಣು ಮಕ್ಕಳು. ನಾನು ಹೇಳಿದೆ, ಅವರಿಬ್ಬರಿಗೂ ಮದುವೆ ಆಗಿತ್ತು. ನಾನು ಹೇಳಿದೆ, ಶಾರದಮ್ಮನವರೇ, ನಿಮ್ಮ ಮಗ ಹೇಗಿದ್ದಾನೆ, ಮದುವೆ ಆಗಿದ್ದಲ್ವಾ? ಅಯ್ಯೋ ಪುತ್ರರೇ, ಅದು ಕಣ್ಣೀರ ಕತ್ತೆ. ಯಾಕೆ? ಆ ಹುಡುಗಿ ತಂದು ಬಿಟ್ಟಿದ್ದಾನೆ, ಬೆಳ್ಳಗೆ ತಂದುಬಿಟ್ಟೆ. ಆಕೆ ಸೋಮೇರಿ ಹುಡುಗಿ, ಕೆಲಸನೇ ಮಾಡೋಲ್ಲ, ಬೆಳಿಗ್ಗೆ ಎದ್ದು ಹಾಸಿಗೆಯಲ್ಲಿ ಬಿದ್ದುಕೊಂಡಿರ್ತಾಳೆ ರಾಣಿ ತರ. ಪಾಪ ಇವನೇ ಬೆಡ್ ಕಾಫಿ ತಗೊಂಡು ಹೋಗ್ಬೇಕು, ಇವನೇ ಉಪ್ಪಿಟ್ಟು ಮಾಡಬೇಕು, ಇವನೇ ಬ್ರೇಕ್ಫಾಸ್ಟ್ ಮಾಡಬೇಕು, ಇವನೇ ಮನೆ ಕೆಲಸ ಮಾಡಬೇಕು. ಅಯ್ಯೋ ಪಾಪ ಕಣ್ಣೀರ ಕತೆ ಅಂತ ಹೇಳಿದ. ಹೋಗ್ಲಿ ಬಿಡಿದ್ದಿಲ್ಲ, ಮಗಳು ಮದುವೆ ಆಗಿದ್ದಲ್ಲ, ಅವಳು ಹೇಗಿದ್ದಾಳೆ? ಅಯ್ಯೋ ಅವಳು ರಾಣಿ ತರ ಇದ್ದಾಳೆ. ಯಾಕೆ? ಎಲ್ಲ ಕೆಲಸ ಅಳಿಯನೇ ಮಾಡ್ತಾರೆ ನೋಡಿ. ಮನಸ್ಸಿನ ಹೇಗೆ ವ್ಯತ್ಯಾಸಗಳು ಇರ್ತವೆ ಅಂತ ನಿಮಗೆ ಹೇಳಿದ್ದಾರೆ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಮಾತು ಮತ್ತು ಮಾತಿನ ಪ್ರಕಾರದ ಬಗ್ಗೆ ಒಂದು 5 ಒಳ್ಳೆಯ ಎಕ್ಸಾಂಪಲ್ ನಿಮಗೆ ಹೇಳ್ತಾರೆ. ಒಂದು ತಿಳ್ಕೊಳ್ಬೇಕು ನೀವು, ಎಲ್ಲ ನಡೆದ ಘಟನೆಗಳೇ. ಮಾತು ಬೇರೆ, ಮಾತುಗಾರಿಕೆ ಬೇರೆ. ಮಾತುಗಳನ್ನು ಸಮರ್ಪಕವಾಗಿ ಸಂದರ್ಭೋಚಿತವಾಗಿ ಬಳಸುವುದೇ ಮಾತುಗಾರಿಕೆ. ಕೆಲವರು ಯೋಚಿಸಿ ಮಾತಾಡ್ತಾರೆ, ಕೆಲವರು ಮಾತಾಡಿದ ಮೇಲೆ ಯೋಚಿಸ್ತಾರೆ, ಹಾಗಲ್ವಾ?
ಯಾಕೆಂದ್ರೆ ಹುಟ್ಟಿದ ಮಗು ಮಾತಾಡೋದನ್ನ 1-2 ವರ್ಷದಲ್ಲಿ ಕಲ್ತ್ಕೊಂಡು ಬಿಡುತ್ತೆ. ಆದರೆ ಮಾತಿನ ಬೆಲೆಯನ್ನು ಅರಿತು ಮಾತಿನ ಕಲೆಯನ್ನು ಕರಗತ ಮಾಡಿಕೊಳ್ಳಿಕ್ಕೆ ವರ್ಷಗಳೇ ಸಾಲ್ತು. ಈ ಹಿನ್ನೆಲೆಯಲ್ಲಿ ಕೆಲವರು ಅಸಂಬದ್ಧ ಮಾತಾಡ್ತಾರೆ, ಅಪ್ರಸ್ತುತ ಮಾತಾಡ್ತಾರೆ. ಇದು ಒಂದು ಪ್ರಾಕಾರ. 5 ಪ್ರಾಕಾರಗಳಿವೆ, ತುಂಬಾ ಅದ್ಭುತವಾಗಿದೆ. ಒಂದನೇ ಪ್ರಾಕಾರ ನಿಮ್ಗೆ ಗೊತ್ತಿಲ್ಲ, ಬೆಂಗಳೂರು ಸ್ವಲ್ಪ ಜಾಸ್ತಿ. ಅಲ್ಲಿ ನಾವು ಸುಮ್ಮನೆ ಬಸ್ ಸ್ಟಾಪ್ಗೆ ನಿಂತರೆ ಸುಮ್ಮನೆ ಮಾತಾಡೋದು. ಏನ್ ಸರ್ ಬಸ್ಸಿಗೆ ಕಾಯ್ತಾ ಇದ್ದೀರಾ? ಇದನ್ನು ಹೆಲಿಕಾಪ್ಟರ್ ಹೇಳೋಕ್ಕಾಗತ್ತಾ? ಸುಮ್ಮನೆ ಮಾತಾಡಿಸೋದು. ನೀವು ಸುಡು ಬಿಸಿಲು ಮನೆಗೆ ಹೋಗಿದ್ದೀರಾ, ಅಮ್ಮ ಒಂದು ಲೋಟ ನೀರು ಕೊಡ್ತೀರಾ, ಯಾಕೆ ಕುಡಿಯೋಕ? ಇನ್ನು ಸ್ನಾನಕ್ಕೆ ಅಂತ ಹೇಳೋಕ್ಕಾಗತ್ತಾ? ನೀವು ಮದುವೆಗೆ ಹೋಗಿರ್ತೀರಾ, ಮದುವೆಗೆ ಅಲ್ಲಿ ಜರಿದಾರಿ ಪಂಚ ಹಾಕೊಂಡಿದ್ರೆ, ಏನ್ ಸರ್ ಮದುವೆಗೆ ಬಂದ್ರ? ಇಲ್ಲಪ್ಪ ನೀವು ತಿಥಿಗೆ ಬಂದೆ ಅಂತ ಹೇಳೋಕ್ಕಾಗತ್ತಾ? ಅಲ್ಲಿ ಊಟ ಹಾಕಿರ್ತಾರೆ, ಹೋಳಿ ಲಾಡು ತಿಂತ ಇರ್ತಾರೆ, ಏನ್ ಸರ್ ಊಟ ಮಾಡ್ತಿದ್ರೆ? ಇಲ್ಲಪ್ಪ ನಿನ್ ಪಿಂಡ್ ಆಗ್ತದೆ ಹೇಳೋಕ್ಕಾಗತ್ತಾ? ಮೊನ್ನೆ ಯಾವುದೋ ಒಂದು ಹೆಣ ಹೋಗ್ತಾ ಇತ್ತು, ಇವ್ ಓಡಿ ಬಂದ್ಬಿಟ್ಟು, ಏನ್ ಸರ್ ಇವ್ ಸತ್ತು ಬಿಟ್ರ? ಇಲ್ಲ ವಾಕಿಂಗ್ ಹೊರಟಿದ ಅಂತ ಹೇಳೋಕ್ಕಾಗತ್ತಾ? ಇದಿರ್ಲಿ ಬಿಡಿ, ಒಂದು ಅದ್ಭುತವಾದ ಘಟನೆ ಹೇಳ್ತೀನಿ ನಾನು, ತುಂಬಾ ಚೆನ್ನಾಗಿದೆ. ಇಲ್ಲ ತುಂಬಾ ಚೆನ್ನಾಗಿದೆ, ಇದು ಕೇಳಬೇಕು ಎಲ್ಲರೂ ಕೂಡ. ದಯವಿಟ್ಟು ನೀವು ಸಂತೋಷ ಆದಾಗ ಆಗಾಗ ಒಂದು ಕೈ ಚಪ್ಪಾಳೆ ಹೊಡಿಬೇಕು, ಇಲ್ಲವಾದ್ರೆ ಅದು ಶೋಕ ಸಂತಾಪಕ ಸೂಚನೆ ತರ ಕಾಣುತ್ತೆ. ಕೈ ಚಪ್ಪಾಳೆ ಹೊಡೆದ್ರಿಂದ 4 ಲಾಭಗಳಿವೆ. ಒಂದು, ಅದು ಸಭೆಯ ಶ್ರೀಮಂತಿಗೆಯನ್ನು ಹೆಚ್ಚಿಸುತ್ತೆ. 2ನೇ, ನೀವು ತಟ್ಟಿದ್ದು ನಿಮ್ಮ ಕೈಗಳನ್ನೆಲ್ಲ, ನಮ್ಮ ಬೆನ್ನನ್ನ. 3ನೇದಾಗಿ ನಿಮ್ಮ ಕೈಗಳಿಗೆ ಒಂದು ಎಕ್ಸರ್ಸೈಸ್ ಆಗುತ್ತೆ. 4ನೇದು ಯಾರೋ ನಿದ್ದೆ ಮಾಡಿದ್ರೆ ಅವರು ಎಬ್ಬಿಸಿದಾಗ ಆಗುತ್ತೆ. 5ನೇದು ಸೊಳ್ಳೆಗಳು ನಾಶ ಆಗುತ್ತೆ. ಅದಕ್ಕೆ ಒಂದು ಚಪ್ಪಾಳೆ ಮೂಲಕ ಇನ್ನೊಂದು ಕಲ ಬಾರಿಸೋಣ. ಪ್ರಾಕಾರದ ಮೊದಲನೇ ಪ್ರಾಕಾರ ಗುಡ್ ಗುಡ್. ಒಂದನೇ ಪ್ರಕಾರ ಅಸಂಬದ್ಧ ಮಾತು. ಇದು ನಡೆದ ಘಟನೆ. ನಾನು ಸಾಮಾನ್ಯವಾಗಿ ಸರ್ ಮನೆಯಲ್ಲಿ ಅಲ್ಲ, ನೀವು ಅಸಂಬದ್ಧವಾಗಿ ಮಾತಾಡೋದು ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಎಲ್ಲಾ ತರದ ಉದಾಹರಣೆಗಳು ಹೇಳ್ಬಿಟ್ರಿ. ಶೌಚಾಲಯಕ್ಕೆ ಹೋದಾಗ ಕೇಳ್ತಾರಲ್ಲ, ಅದು ಹೇಳ್ತಾರೆ. ಈಗ ಅದು ಹೇಳ್ತಾರೆ. ಓ, ಅದು ನಿಮಗೆ ಹೇಳ್ಬೇಕು, ಬಹಳ ಚೆನ್ನಾಗಿದೆ ಅದು. ನಾನು ಸಾಮಾನ್ಯವಾಗಿ ನನ್ನ ಮೊಬೈಲ್ ಅನ್ನ ನನ್ನ ಜೊತೆ ಇಟ್ಕೊಂಡಿರ್ತೇನೆ. ಅದು ಬೆಡ್ರೂಮಿಗೆ ಹೋದ್ರೆ ಅಲ್ಲಿ ಇರ್ತದೆ, ಪೂಜಾ ರೂಮಿಗೆ ಹೋದ್ರೆ ಇರುತ್ತೆ, ಟಾಯ್ಲೆಟ್ಗೆ ಹೋದ್ರೆ ಇರುತ್ತೆ, ಎಲ್ಲಿ ಹೋದ್ರೆ. ಯಾಕೆಂದ್ರೆ ಒಂದು ಮೊಬೈಲ್ ಕಾಲ್ ಬಂದ್ರೆ ಉತ್ತರ ಮಾಡಬೇಕಾಗಿದ್ದು ಒಂದು ಸೌಜನ್ಯ. ಈ ನಡುವೆ ಮೊಬೈಲ್ ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಗಲ್ಲ ನೋಡಿ, ಯಾಕಂದ್ರೆ ಆ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ನಾನು ಮೊನ್ನೆ ಬೆಳಿಗ್ಗೆ ಎದ್ದು ಟಾಯ್ಲೆಟ್ಗೆ ಹೋಗಬೇಕಾಗಿತ್ತು. ನಾನು ಕೂಡ ಮನುಷ್ಯ ಅಲ್ವಾ, ಬೆಳಿಗ್ಗೆ ಹೋದ ಕೂಡ ಒಂದು ಫೋನ್ ಬಂತು, ಪುತ್ತೂರವರೇ ಎಲ್ಲಿದ್ದೀರಿ? ನನಗೆ ಬೆಳಿಗ್ಗೆ ಎದ್ದು ನಾನು ಟಾಯ್ಲೆಟ್ ಹೇಳಲಿಕ್ಕೆ ನನಗೆ ಚಂದ ಆಗಿಲ್ಲ, ಯಾಕಂದ್ರೆ ಅಂಥ ದೊಡ್ಡ ಜಾಗ ಅಲ್ಲಲ್ವಾ ಅದು. ನಾನು ಹೋದೆ, ನಾನು ಇಲ್ಲ, ನಂಗೆ ಸುಳ್ಳಕ್ಕೆ ಹೇಳಲಿಕ್ಕೆ ಬೇಗ ಬರೋಲ್ಲ. ನಾನು ಮನೆಯೊಳಗಿದ್ದೇನೆ. ಮನೆಯೊಳಗೆ ಎಲ್ಲಿದ್ದೀರಿ? ನಾನು ಹೇಳಿದ್ರೆ ಚಿಕ್ಕ ಕೋಣೆ ಇದ್ದೀರಿ. ಚಿಕ್ಕ ಕೋಣೆ ಯಾವ ಕೋಣೆ ಅದು? ನಾನು ಹೇಳಿದೆ, ಇಲ್ಲಪ್ಪ ಟಾಯ್ಲೆಟ್ ಅಲ್ಲಿ ಇದೆ. ಟಾಯ್ಲೆಟ್ ಅಲ್ಲಿ ಇದ್ದೀರಾ? ಒಬ್ಬರೇ ಇದ್ದೀರಾ? ಏನು ಸಂಸಾರ ಸಮೇತವಾಗಿರೋದು ಹೇಳೋಕ್ಕಾಗತ್ತಾ? ಏನ್ ಮಾಡ್ತಾ ಇದ್ರಿ ಅಲ್ಲಿ? ಅಯ್ಯೋ ಪುಣ್ಯಾತ್ಮ, ನೀವು ಏನ್ ಮಾಡ್ತಾ ಅದೇ ಮಾಡ್ತಾ ಇದ್ದೇನೆ. ಇನ್ನೆಷ್ಟೊತ್ತಿರ್ತೀರಿ? ನಾನು ಎಷ್ಟೊತ್ತಿರ್ಬೇಕು, ನನ್ನ ಕೆಲಸ ಆದ ಕೂಡಲೇ ವಾಪಸ್ ಬರ್ತಾರೆ ಅಂತ ಅಂದೆ. ಈ ತರ ಅಸಂಬದ್ಧ ಒಂದು. ಅಯ್ಯೋ, ಮೊನ್ನೆ ಒಬ್ಬರು ಸಿಕ್ಕಿದ್ರು. ನಾನು ವಾಕಿಂಗ್ ಅಲ್ಲಿ ಹೋದಾಗ, ಇದೇ ಶಾರದಮ್ಮ. ನಾನು ಶಾರದಮ್ಮ ಕೇಳಿದೆ, ಅವ್ರು ನನ್ನ ಫ್ರೆಂಡ್, ಅವರ ಗಂಡ ಸಿಕ್ಕಿದ್ರು. ಅವ್ರ ಗಂಡ ರುದ್ರಪ್ರವರು ಅಂತ. ರುದ್ರಪ್ರವರೇ, ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ? ಅವ್ರು ಹೇಳ್ತಾರೆ ನೋಡಿ, ಅವ್ರು ಹೇಳ್ತಾರೆ, ಪುತ್ರರೇ, ನಮ್ಮ ಹೆಂಡತಿಯ ಸಹವಾಸ ನಿಮಗೆ ಗೊತ್ತಿಲ್ಲ. ಅಲ್ಲ, ಅವರ ಹೆಂಡತಿ ಸಹವಾಸ ನನಗೆ ಗೊತ್ತಿರಬೇಕು. ಏನು ಅಸಂಬದ್ಧ ಮಾಡ್ತಾರೆ. ಅಯ್ಯೋ, ಆಕೆಗೆ ಮೇಕಪ್ ಅಂದ್ರೆ ಬಹಳ ಇಷ್ಟ. ಅವಳೊಂದು ಡ್ರೆಸ್ ಮಾಡೋದು ನೀವು ನೋಡ್ಬೇಕು. ನಾನು ನೋಡಕ್ಕಾಗತ್ತಾ? ಅಲ್ಲ ಅಂದ್ರೆ ಪಾಪ ಅವ್ರು ಪುತ್ತೂರೇ, ನೀವು ಭಾರಿ ಇದ್ದೀರಿ. ನಿಮ್ಮ ಜ್ಯೋತಿ ಪುತ್ತೂರಾಯರ ಮುಂದೆ ಈ ತರ ಮಾತಾಡ್ತೀರಿ ಅಂತಂದ್ರೆ. ಅಲ್ಲ, ಮೊನ್ನೆ ಯಾರೋ ಕೇಳಿದ್ರು, ನೀವು ಹೆಂಡತಿ ಜೊತೆ ಹೀಗಿರ್ತೀರಿ. ನಾನು ನನ್ನ ಹೆಂಡತಿ ಜೊತೆ ಹೇಗಿರ್ತೀರಿ ನಿಮಗೆ ಹೇಳೋಕ್ಕಾಗತ್ತಾ? ಇರ್ಲಿ ಬಿಡಿ, ಅದು ಪರವಾಗಿಲ್ಲ. ಈ ತರ ಅಸಂಬದ್ಧ ಮಾತಾಡ್ತಾರೆ. ಒಬ್ರು ರಾಜಕಾರಣಿಗಳು ಸಿಕ್ಕಿದ್ರು, ಅನ್ಯತ ಭಾವಿಸಬಾರ್ದು. ಇದು ನಡೆದ ಘಟನೆ. ನಾನು ಹೇಳಿದೆ, ಅವ್ರು ಹೇಳಿದ್ರು, ಪುತ್ತೂರಯ್ಯ ನನ್ನ ಮಗುವಿನ ಬರ್ತ್ಡೇಗೆ ಬರಬೇಕು ಅಂತಂದ್ರು. ಹೋದೆ, ಅದು ಹೆಣ್ಣು ಮಗು ಅವರಿಗೆ. ಹೋದ ಕೂಡಲೇ ಅವ್ರು ಹೇಳಿದ್ರು, ಪುತ್ತೂರಯ್ಯ ಮಗು ಆಗಿದೆ, ಆದ್ರೆ ಹೆಣ್ಣು ಮಗು ಆಗಿದೆ ಅಂತ. ನಾನು ಹೇಳಿದೆ, ಅಂತಹ ಯಾಕೆ ನೀವು ಹಾಗೆ ಹೇಳ್ತೀರಿ? ಹೆಣ್ಣು ಮಗು ಆದ್ರೆ ಯಾಕೆ ಅಷ್ಟು ದುಃಖ ಪಡ್ತೀರಿ? ನಿಮಗೆ ಒಂದು ಮಾನ ಹೇಳಿದೆ, ಸ್ವಾಮಿ, ನಿಮ್ಮನ್ನು 10 ತಿಂಗಳು ಹೆತ್ತು ಸಾಕಿದ ಹೆಂಗಸು ತಾಯಿ ಹೆಣ್ಣಾಗಿದ್ದಾಳೆ, ಅವಳು ಹೆಣ್ಣಾಗಬೇಕು. ನಿಮಗೆ ಒಲುಬೆ ವಾತ್ಸಲ್ಯ ತೋರಿಸಿದಂತ ಒಡ ಹುಟ್ಟಿದ ತಂಗಿ ಅಕ್ಕ ಹೆಣ್ಣಾಗಿರ್ಬೇಕು. ನಿಮಗೆ ಪ್ರೀತಿ ಪ್ರೇಮ ಕೊಟ್ಟಂತ ಗೆಳತಿ ಹೆಣ್ಣಾಗಿರ್ಬೇಕು. ನಿಮ್ಮನ್ನು ಸಲಹಿ ನಿಮ್ಮನ್ನು ಸಹಿಸುವಂತ ಬಾಳ ಸಂಗಾತಿ ಹೆಣ್ಣಾಗಿರ್ಬೇಕು. ಮತ್ತೆ ನಿಮ್ಮ ಮಗು ಹೆಣ್ಣಾಗ್ಲಿಕ್ಕೆ ಯಾಕೆ ಆಗಬಾರ್ದು ಅಂತ ಕೇಳಿದ್ರು. ಆ ಒಂದು ಇರಬಾರ್ದು ಅಂತ ಹೇಳಿ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಅಲ್ಲ, ನಮ್ಗೆ ನಿಮ್ಮ ದಕ್ಷಿಣ ಕನ್ನಡದ ಜನ ಹೇಳಿದ್ರು, ಪುತ್ರ ಯಾರ ಅಡಿಗರು ಹೇಳಿದ್ರು, ನಿಮಗೆ ಈ ಸಲ ಗಂಡು ಮಗು ಆಗುತ್ತೆ ನೋಡಿ, ಈ ಸಲ ಹೆಣ್ಣು ಮಗು ಆಯ್ತು. ನನಗೆ ಅನಿಸ್ತಾ ಇದೆ ಡಾಕ್ಟರ್ ಪುತ್ತೂರಯ್ಯರೇ, ಇದರಲ್ಲಿ ಏನೋ ವಿರೋಧ ಪಕ್ಷದವರ ಕೈವಾಡ ಇದೆ. ಹೀಗೆ ಅಸಂಬದ್ಧ ಮಾತಾಡ್ತಾರೆ ಕೆಲವರು. ಇನ್ನೊಂದು ಪ್ರಯೋಗ, ಯಾಕಂದ್ರೆ ಅದೇ ಅಭ್ಯಾಸ ಅವ್ರಿಗೆ, ಹೇಳಿ ಅದೇ ಅಭ್ಯಾಸ. ಈ ಅಸಂಬದ್ಧ ಮಾತಾಡಿದ್ದನ್ನ ಸಾಕಷ್ಟು ಉದಾಹರಣೆ ಕೊಟ್ರಿ. ಸಮಯ ಪ್ರಜ್ಞೆ ಬಗ್ಗೆ ಒಂದು ಉದಾಹರಣೆ ಕೊಡಿ. ಅದು ಕೊಡ್ತೇನೆ. ನನಗೆ ಒಂದು ಉದಾಹರಣೆ ನೆನಪಿಗೆ ಬರುತ್ತೆ. ಒಂದು ಮಹಾಭಾರತದ ಪ್ರಸಂಗ ನಡೆದಿತ್ತಂತೆ. ಮಹಾಭಾರತದ ಪ್ರಸಂಗ ನಡೀತಿರ್ಬೇಕಾದ್ರೆ ಎಲ್ಲಾ ಪುರುಷ ಪಾತ್ರಧಾರಿಗಳೇ, ದ್ರೌಪದಿನೂ ಪುರುಷ ಪಾತ್ರಧಾರಿ ಮತ್ತು ದುಶ್ಯಾಸನ ಆತನೂ ಪುರುಷ ಪಾತ್ರಧಾರಿ. ಆ ರೀತಿ ಪ್ಲಾನ್ ಮಾಡಿದ್ರು. ಏನು? ದ್ರೌಪದಿ ವಸ್ತ್ರಾಪಹರಣ
7 ಸೀರೆ ಕಟ್ಕೋಬೇಕು ದ್ರೌಪದಿ. 5 ಎಳಕ್ಕೆ 5 ಎಳೆದ ತಕ್ಷಣನೇ ಆರ್ತನಾದ ಮಾಡ್ಬೇಕು, ಕೃಷ್ಣ 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 ಅಂತ. ಆವಾಗ ಆ ಕೃಷ್ಣ ಪ್ರತ್ಯಕ್ಷನಾಗಿ ಆ ಪರದೆ ಬಿಡ್ಬೇಕು ಅಂತ. ಆವತ್ತು ದ್ರೌಪದಿ ಮರೆತು ಬರೀ 5 ಸೀರೆ ಉಟ್ಕೊಂಡಿದ್ಲಂತ. 3 ಸೀರೆಗೆ ಆರ್ತನಾದ ಶುರು ಆಗೋಯ್ತು. ಆಕ್ರಂದನ ಆರ್ತನಾದ ಅಂತ. ಎಲ್ಲಾ ಪ್ರೇಕ್ಷಕರಿಗೆ ನಿಮ್ ತರಾನೇ ಏನು ಅದ್ಭುತವಾದಂತ ಒಂದು ಅಭಿನಯ ಮಾಡ್ತಾ ಇದ್ದಾರೆ ಅಂತ ಇವ್ರು ಜೋರಾಗಿ ಚಪ್ಪಾಳೆ, ನೀವೇನು ಹೊಡಿತಾ ಇಲ್ಲ, ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ರು. 5 ಎಳೆದು ಬಿಟ್ನಂತ ದುಶಾಸನ. ಆ ಪುರುಷ ಪಾತ್ರಧಾರಿ, ಅವನು ಅಂದ್ರೆ ಪಾತ್ರಧಾರಿ ಪುರುಷ, ಅವನು ದ್ರೌಪದಿ ಪಾತ್ರ ವಹಿಸಿದ್ದ. ಅವನು ಆ ಪಟ್ಟೆ ಚಡ್ಡಿ ಮೇಲೆ ನಿಂತ್ಕೊಂಡ್ಬಿಟ್ಟ. ಆದ್ರೆ ದುಶಾಸನಿಗೆ ಬಹಳ ಸಮಯ ಪ್ರಜ್ಞೆ. ನಮ್ ಪುತ್ತೂರ ಇರ್ತಾರ, ಡಾಕ್ಟರ್ ಪುತ್ತೂರ ಇರ್ತಾರ, ಎಲ್ಲೋ ದುರುಳ ಕೃಷ್ಣ ಸೀರೆಯನ್ನ ಚಡ್ಡಿಯನ್ನಾಗಿ ಪರಿವರ್ತಿಸ್ತೀಯ, ಅದನ್ನು ಎಳೆಯುತ್ತಾನೆ ಅಂತ. ಗುಡ್, ಮುಂದುವರಿಸಿ. ನಾನು ಒಂದು ಅಸಂಬದ್ಧ ಬಗ್ಗೆ ಹೇಳಿದೆ. ಎರಡನೇ ಪ್ರಾಕಾರ ಸರ್, ಇದು 5 ಪ್ರಾಕಾರಗಳಿವೆ, ಅದ್ಭುತವಾಗಿದೆ. ಎರಡನೇ ಪ್ರಾಕಾರ ಅಂದ್ರೆ ಕೆಲವರು ಮಾತಾಡ್ತಾರೆ, ಆ ಮಾತಿನಿಂದ ನಿಮಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ನಾನ್ ಇಂಟೆನ್ಷನಲ್ ಬಟ್ ದೇ ಹರ್ಟ್ ಯು. ನಾನು ಎಷ್ಟೋ ಕಾರ್ಯಕ್ರಮ ಹೋಗಿದ್ದೇನೆ. ಮೊನ್ನೆ ಯಾವುದೋ ಕಾರ್ಯಕ್ರಮ ಹೋಗಿದ್ದೆ, ಅಲ್ಲಿ ಅವ್ರು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ನಮ್ಮ ಪುತ್ರ ಯಾರು ಗಂಭೀರ ಚಿಂತನೆಗಳಿಗೆ ತಿಳಿ ಹಾಸ್ಯವನ್ನ ಬೆರೆಸಿ ಮಾತಾಡ್ತಾರೆ. ನಮ್ಮ ಬೀಚಿ ತರ ಪಾಪ ಅವ್ರು ಸತ್ತೋಗ್ಬಿಟ್ರು, ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ ಅಂತ ಪರಿಚಯ ಮಾಡಿದ್ರು. ಇನ್ನೊಂದು ಕಡೆ ಒಂದು ಹುಡುಗಿ ಪರಿಚಯ ಮಾಡ್ತಾ, ಅವಳಿಗೆ ಗೊತ್ತಿಲ್ಲ ಅವಳು ನಮ್ಮ ಪ್ರೀತಿಯ ಮುತ್ತೂರಾಯರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ಲು. ನಾನು ಹೇಳಿದ್ಲಪ್ಪ, ನನ್ನ ಹೆಂಡತಿ ಮಾತ್ರ ಮುತ್ತೂರಾಯ, ನಿಮಗೆ ಪುತ್ತೂರಾಯ ಅಂತ ಅಂದೆ. ಅಲ್ಲ, ಹಾಗೆ ಹೇಳಲಿಕ್ಕೆ ಒಂದು ಕಾರಣವಿತ್ತು, ಆಕೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ. ನನ್ನ ಹೆಂಡತಿಗೆ ಮಾತ್ರ ಮುತ್ತೂರಾಯ ಅಂತ ಅದು ಹೇಳಿ, ಹಾಗೆ ಹೇಳಿ ಕಾರಣ ಆಕೆ ಹುಡುಗಿ ನೋಡ್ಲಿಕ್ಕೆ ಚೆನ್ನಾಗಿರಲಿ. ಇರ್ಲಿ ಬಿಡಿ. ನಾನು ಮೊನ್ನೆ ಒಂದು ವಾಕಿಂಗ್ ಹೋದಾಗ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ. ಸರ್, ಇದು ಚೆನ್ನಾಗಿದೆ. ಅವನು ಹೇಳಿದ, ಪುತ್ತೂರಾಯರ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅಂದ. ಹೌದಾ? ಯಾರು ಹುಡುಗಿ? ಅಯ್ಯೋ, ಹುಡುಗ ಯಾರು? ಅಯ್ಯೋ, ಅವನು ಅಮೆರಿಕದವನು, ಸಾಫ್ಟ್ವೇರ್ ಇಂಜಿನಿಯರ್, $10,000 ಸಂಬಳ ಇದೆ, ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಡಾಕ್ಟ್ರೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ. ನಾನು ತಪ್ಪಿ ಬಿಟ್ಟು ಕೇಳ್ಬಿಟ್ಟೆ, ನೋಡ್ಲಿಕ್ಕೆ ಹಾಗಿದ್ದಾನಪ್ಪ, ನನ್ನ ಕ್ಲಾಸ್ಮೇಟ್ ಅವ್ರು. ನೋಡ್ಲಿಕ್ಕೆ ಹೇಗೆ ಹೇಳೋದಪ್ಪ, ನೋಡ್ಲಿಕ್ಕೆ ನಿನ್ನ ಹಾಗೆ ಸ್ವಲ್ಪ ಕುಳ್ಳಗೆ ಕಪ್ಪಗಿದ್ದಾನೆ, ಅಲ್ಲಿ ಬಡಿ ಬಗ್ಗೆ ನಿಮ್ಮಾಗೆ ಅಂತ ಯಾಕೆ ಸೇರಿಸ್ಬೇಕಲ್ಲ? ಎಷ್ಟು ಬೇಜಾರಾಗುತ್ತೆ ಅಲ್ವ? ಹಾಗೆ ಹೇಳ್ಬೋದಲ್ಲ. ಅಷ್ಟೊತ್ತಿಗೆ ಅವನ ಹೆಂಡತಿ ಬಂದ್ಬಿಟ್ಟು, ಡಾಕ್ಟ್ರೆ ಸ್ವಲ್ಪ ಸಮಾಧಾನ, ಏನು ನಿಮಗಿಂತ ಸ್ವಲ್ಪ ಬೆಳ್ಳಗಿದ್ದಾನೆ, ಒಂದು ಒಗ್ಗರಣೆ ಬೇರೆ. ಅಯ್ಯೋ, ಇದು ಪರವಾಗಿಲ್ಲ, ಕೆಲವರು ಇಷ್ಟು ನೋವು ಮಾಡ್ತಾರೆ. ಒಂದು ಘಟನೆ, ಮೊನ್ನೆ ಯಾವುದೋ ಮದುವೆ ನನಗೆ ಹೋಗಿದ್ದೆ, ನನ್ನ ಹಳೆ ಒಬ್ರು ಸಿಕ್ಕಿದ್ರು. ಪುತ್ತೂರೇ, ನೀವೀಗ ದೊಡ್ಡ ಮನುಷ್ಯರಾಗಿ ಬಿಟ್ಟಿದ್ರಪ್ಪ, ನಮ್ಮ ಮನೆಗೆಲ್ಲ ಬರುವುದೇ ಇಲ್ಲ ಅಂತಂದ್ರು. ಅಯ್ಯೋ, ಹಾಗೇನಿಲ್ಲ, ನೀವು ಹೇಳಿ ಬರ್ತೀರಿ. ನೀವು ಎಲ್ಲಿ ಬರ್ತೀರಾ ನೀವು ನಮ್ಮ ಬಡವ್ರ ಮನೆಗೆ? ಹಾಗೆ ಹೇಳ್ಬೇಡಿ, ಈ ಸಂಡೆ ಬರ್ತೀರಾ ಬ್ರೇಕ್ಫಾಸ್ಟ್ಗೆ ಅಂದೆ. ಒಪ್ಕೊಂಡ್ರು. ನಾನು ನನ್ನ ಹೆಂಡತಿ ಕರ್ಕೊಂಡು ಹೋದೆ. ಹಾಗೆ ನೋಡಿ ಹೋಗಿಬಿಟ್ಟು ಬಾಗಿಲು ಗೇಟ್ ಹತ್ರ ಬಂದೆ. ಸರ್, ಇದು ಕೇಳಿ ಸರ್. ಗೇಟ್ ಹತ್ರ ಹೋದೆ. ನಾವು ಹೋಗಿ ಅವರೇ ಹೇಳಿದ್ರು, ಅವ್ರು ಏನ್ ಹೇಳ್ಬೇಕು, ಗೇಟ್ ತೆಗೆದ್ಬಿಟ್ಟು ಏನ್ ಹೇಳ್ಬೇಕು ಸರ್, ಬನ್ನಿ ಅವ್ರು ಹಾಗೆ ಬಂದೇ ಬಿಟ್ರಾ? ಒಳ್ಳೆ ಕತೆ, ಕರೆದಿದ್ದವ್ರೆ, ಬಂದೆ. ಆಯ್ತು, ಒಳಗೆ ಬಂದೆ. ಕೂಡ ನಾಯಿ ಇತ್ತು. ನಾನು ಹೇಳಿದೆ, ಈ ನಾಯಿ ಕಚ್ಚುತ್ತಾರೆ. ಅದೇ ನೋಡಿ, ಗೊತ್ತಿಲ್ಲ ಡಾಕ್ಟರ್, ತಂದು 2 ದಿವಸ ಆಗಿದೆ ಈ ನಾಯಿ ಬಂದು, ಅದು ಕಚ್ಚುತ್ತೋ ಇಲ್ಲ ಗೊತ್ತಿಲ್ಲ, ಯಾವ್ದಕ್ಕೂ ನೀವು ಬನ್ನಿ, ಕಚ್ಚಿದ್ರೆ ಮತ್ತೆ ನೋಡು, ಅಂದ್ರೆ ಕತ್ತೆ ಸಾಯಿಲಿ ಇವನು ಅಂತ. ಆಯ್ತು, ಒಳಗೆ ಹೋದೆ. ಕೂತ್ಕೊಂಡೆ ಅವ್ರು ಹೇಳಿದ್ರು, ಗಂಡ ಹೇಳಿದ್ರು, ಡಾಕ್ಟ್ರೆ ಸ್ವಲ್ಪ ಇನ್ನೂ ಟಿಫಿನ್ಗೆ ಅವ್ರು ಹೆಂಡತಿದ್ದು ಒಳಗಿದೆ, ಇಬ್ರು ಬಂದು ಬಿಟ್ಟಿದಾರಾ? ಅದು ನಮ್ಗೆ ಕೇಳುತ್ತೆ ಒಳಗೆ. ಹೋಗ್ಬಿಟ್ಟು ಹೆಂಡತಿ ಹೇಳಿದ್ರು, ಅಲ್ಲಿ ಗಂಡ ಹೇಳಿದ್ರು, ಟಿಫಿನ್ಗೆ ಸ್ವಲ್ಪ ಲೇಟ್ ಇದೆ, ನೀವು ಸ್ವಲ್ಪ ಕಾಫಿ ಕುಡಿತೀರಾ ಅಂತ. ಅಷ್ಟೊತ್ತಿಗೆ ಆ ಹೆಂಗಸು ಓಡಿ ಬಂದು, ನೀವೊಬ್ರು ಇಷ್ಟೊತ್ತಿಗೆ ಕಾಫಿ ಕುಡಿದು ಬಂದಿರ್ತಾರ? ಅಲ್ಲಿಗೆ ಕಾಫಿ ಮುಗೀತಾ? ಹೋಗಿ ಕಾಫಿನ ಕೂತ್ಕೊಂಡೆ. ಏನೋ ಒಂಚೂರು ಉಪ್ಪಿಟ್ಟನ್ನು ಮಾಡಿದ್ರು, ಅದು ಮಟ್ಟಿದ್ದು ಏರಿದ್ರು. ಡಾಕ್ಟ್ರೆ, ನನಗೆ ಅಷ್ಟು ಅಡಿಗೆ ಬರೋಲ್ಲ, ತಿನ್ನಿ ಅಂತ ಹೇಳಿ ಒಳಗೆ ಹೋದ್ಲು. ನಾನು ಎಲ್ಲ ತಿಂದುಬಿಟ್ಟೆ, ಹಸಿವಾಯ್ತು ಅಂತ. ಬಂದುಬಿಟ್ಟಿದ್ದೆ ಹೆಂಗಸು. ಎಲ್ಲ ತಿಂದುಬಿಟ್ರಾ? ಒಳ್ಳೆ ಕತೆ, ತಿಂದಿದ್ದು ತಪ್ಪ ಆಯ್ತು. ಅಯ್ಯೋ, ನೀವು ತಿಂದಿದ್ದು ಸದ್ಯ ಒಳ್ಳೇದಾಯ್ತು. ಯಾಕೆ? ಇಲ್ಲಿ ನಾನು 3ಗೆ ಎಸಬೇಕಾಗಿತ್ತು. 3ಗೆ ಯಾಕೆ? ನಾಯಿ ಇದೆ ಇಲ್ಲ. ಅಯ್ಯೋ, ನಮ್ಮ ನಾಯಿ ಅಂತ ಕೆಟ್ಟ ಉಪ್ಪಿಟ್ಟು ತಿನ್ನೋದಿಲ್ಲ, ಅದಕ್ಕೆ ಫ್ರೆಶ್ ಊಟ. ಅಂದ್ರೆ ನಾನು ನಾಯಿಗಿಂತ ಕಡೆಯಾಗಿ ಹೋದೆ ಆ ಮನೆಯಲ್ಲಿ. ಸ್ವಾಮಿ, ಇದು ಒಂದು ಬಹಳ ಬೇಸರದ ವಿಷಯ. ಇದು 2ನೇ ಪ್ರಕಾರ, ನೋವಾಗುತ್ತೆ. 3ನೇ ಪ್ರಕಾರ, ಪುತ್ತೂರೇ, ನೀವು ಬಹಳ ಅದೃಷ್ಟವಂತರು. ಯಾಕೆ ಅಂತಂದ್ರೆ ನಾಯಿ ತಿನ್ನದೇ ಇರುವಂತ ಉಪ್ಪಿಟ್ಟಾದ್ರೂ ಸಿಕ್ತು ನಿಮ್ಗೆ. ನೀವು ಪುಣಾಗ್ ಹೋಗ್ಬಿಟ್ರೆ ಅವರು ಚಪ್ಪಲಿ ಹಾಕೊಂಡೇ ಬಾಗಿಲು ತೆಗೆಯೋದು. ನೀವು ಕಾಲಿಂಗ್ ಬೆಲ್ ಒತ್ತಿದಾಗ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಬೇಕು ಅಂತಂದ್ರೆ ನಿಮ್ನ ಒಳಗೆ ಕರ್ಕೋತಾರೆ. ಇಲ್ಲ ಅಂತಂದ್ರೆ ನಾನು ಹೊರಗೆ ಹೋಗ್ತಾ ಇದ್ದೆ, ನಡೀರಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೊರಗೆ ಹೊಟ್ಬಿಡ್ತಾರೆ. ಕರೆಕ್ಟ್. ಇದು 2ನೇ ಪ್ರಕಾರ. 3ನೇ ಪ್ರಕಾರ ಅಂದ್ರೆ ಏನೋ ಹೇಳ್ಬೇಕು ಅಂತ ಇರ್ತಾರೆ, ಅದು ಇನ್ನೊಂದು ಹೇಳ್ಬಿಡ್ತಾರೆ. ಇದು ದೊಡ್ಡ ಪಚೀತಿ. ನಮ್ಮ ಮನೆಯಲ್ಲಿ ಒಂದು ನಾಯಿ ಬೇಕಿತ್ತು ನನಗೆ. ನಿಮ್ಗೆ ಗೊತ್ತಿಲ್ಲ, ನಾಯಿಗಳಲ್ಲಿ 2 ಜಾತಿ, ಒಂದು ಜಾತಿ ನಾಯಿ, ಒಂದು ನಾಯಿ ಜಾತಿ. ನಮ್ಮ ಇಂಡಿಯಾದಲ್ಲಿ ನಾಯಿ ಜಾತಿಗಳು, ಅಮೆರಿಕದಲ್ಲಿ ಜಾತಿ ನಾಯಿಗಳು.
ಅಯ್ಯೋ ನೀವು ನಾನು ಅಮೆರಿಕ ಆಗಾಗ ಹೋಗ್ತಿರ್ತೇನೆ, ಅಲ್ಲಿ ಅವಸ್ಥೆ ಸರ್. ನೀವು ಕೇಳಿದ್ರೆ ಆ ನಾಯಿಗಳನ್ನ ದೇವರ ಹಾಗೆ ನೋಡ್ತಾರೆ. ಬೆಳಿಗ್ಗೆ ಎದ್ದು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಆ ಸೀನ್ ನೀವು ನೋಡ್ಬೇಕು. ಅವನ ಯಜಮಾನ ನಾಯಿಯನ್ನು ಹಾಗೆ ಕರ್ಕೊಂಡು ಹೋಗ್ತಾನೆ, ನಾಯಿ ಇವನನ್ನು ಕರ್ಕೊಂಡು ಹೋಗ್ತಾನೆ. ಅವನು ಏನ್ ನೋಡ್ತಾ ಇದ್ದಾನೆ? ಅವನು ಪ್ರಕೃತಿ ಸೌಂದರ್ಯ ನೋಡುವುದಿಲ್ಲ, ಅವನ ನಾಯಿ ಹಿಂದೆ ನೋಡ್ತಾ ಇರ್ತಾನೆ. ಯಾಕೆ? ಏನಾದ್ರೂ ಅದು ಪಾಯ್ಕಾನೆ ಮಾಡಿದ್ರೆ ಅದು ಅವನ ಭಾಗ್ಯ ಅಂತ ತಿಳ್ಕೊಂಡು ಅವನು ಚೀಲ ಇಟ್ಕೊಂಡಿರ್ತಾನೆ, ಒಂದು ಪ್ಲಾಸ್ಟಿಕ್ ಚೀಲ. ನಮ್ಮಲ್ಲಿ ತರಕಾರಿಗೆ ಇಟ್ಕೊಂಡಿರ್ತಾರೆ, ತರಕಾರಿಗೆಲ್ಲ ಆ ಪಾಯ್ಕಾನೆ ಎತ್ಕೊಳ್ಳಿಕ್ಕೆ. ಹಂಗೆ ಎತ್ಕೊಂಡು ಬಹಳ ಸಂತೋಷವಾಗಿ ಅವನ ಜೀವನ ಸಾರ್ಥಕವಾಯ್ತಪ್ಪ ಅನ್ನುವ ಆ ಕೃತಜ್ಞತಾ ಭಾವನೆಯಿಂದ ಅವನು ಹೋಗ್ತಾನೆ. ತಂದೆ ತಾಯಿ ಕೂಡ ಸೇವೆ ಮಾಡೋಲ್ಲ, ನಾಯಿ ಸೇವೆ ಮಾಡ್ತಾನೆ. ಇರ್ಲಿ, ನನಗೊಂದು ನಾಯಿ ಬೇಕಾಗಿತ್ತು. ನಾನು ಮನೆಗೆ ಒಬ್ಬ ನಾಯಿ ತಗೊಳ್ಳಿಕ್ಕೆ ಹೋಗಿದ್ದೆ. ಅವನು ಹೇಳಿದ, ಎಷ್ಟು ಕೇಳಿದೆ? ಅವನು ಹೇಳಿದ ನಾಯಿ ಮರಿಗೆ ಆಗ 500 ರೂಪಾಯಿ. ನಾನು ಹೇಳಿದೆ, ಏನಪ್ಪ ಇಷ್ಟು ಸಹ ಒಂದು ನಾಯಿ ಮರಿಗೆ 500 ರೂಪಾಯಿನ? ಇಲ್ಲ ಸರ್, ಇದು ಪ್ರಾಮಾಣಿಕವಾದ ನಾಯಿ ಅಂತಂದ. ನಾನು ಹೇಳಿದೆ, ಪ್ರಾಮಾಣಿಕ ನಾಯಿ ಹೇಗೆ ಹೇಳ್ತೀರಾ? ಅಯ್ಯೋ, ಈ ನಾಯಿನ 3 ಸಲ ಮಾರಾಟ ಮಾಡಿದ್ದೇನೆ, 3 ಸಲ ಮತ್ತೆ ವಾಪಸ್ ಮನೆಗೆ ಬಂದಿದೆ, ಅದಕ್ಕೋಸ್ಕರ ಪ್ರಾಮಾಣಿಕ ಅಂತ ಹೇಳ್ತಾರೆ. ಬಟ್ ಇವಾಗ ಇತ್ತಕೊಂಡು ಹೋದೆ, ಅದು 2 ನಾಯಿ ಮರಿ ಹಾಕ್ತು. ನನಗೆ ಒಂದು ನಾಯಿ ಬೇಡ, ಒಂದು ನಾಯಿ ನನ್ನ ಫ್ರೆಂಡಿಗೆ ಕೊಟ್ಟೆ. 6 ತಿಂಗಳಾಯ್ತು. ಆ ನಾಯಿ ಮರಿ ಏನಾಗಿತ್ತೋ ಗೊತ್ತಿಲ್ಲ. ದಾರಿಯಲ್ಲಿ ವಾಕಿಂಗ್ ಹೋಗಿದ್ರೆ ಕೆಲಸದವಳು ಸಿಕ್ಕಿದ್ಲು. ಅವಳ ಹತ್ರ ಕೇಳಿದೆ, ನಾಯಿ ಮರಿ ಹೇಗಿದೆ? ಅವಳು ಏನು ಹೇಳ್ಬೇಕಿತ್ತು ಅಂದ್ರೆ, ಸರ್ ನೀವು ಕೊಟ್ಟ ನಾಯಿ ಮರಿ ತುಂಬಾ ಚೆನ್ನಾಗಿದೆ, ಬೆಳೆದಿದೆ, ನಾವು ನಿಮ್ಮನ್ನು ನೆನಪಿಸಿಕೊಳ್ತೇವೆ. ಹಾಗೆ ಹೇಳಲಿಲ್ಲ ಆಕೆ. ಹಳ್ಳಿ ಹೆಂಗಸು, ದೊಡ್ಡ ಹೆಂಗಸು. ಅವಳ ಭಾಷೆಯಲ್ಲಿ, ಸೋಮವಾರ ನೀವು ಕೊಟ್ಟ ನಾಯಿ ಮರಿ ಮುಂಡೆದು ಪುಷ್ಟವಾಗಿ ಬೆಳೆದು ಬಿಟ್ಟಿದೆ, ನಮ್ಗೆಲ್ಲ ಖುಷಿನೋ ಖುಷಿ, ದಿವಸ ಆಟ ಆಡ್ತಿದ್ದೆ ಸ್ವಾಮಿಯರ ಒಂದು ಮಾತು ಹೇಳ್ಬೇಕು ಸ್ವಾಮಿಯರೇ. ಏನಮ್ಮ? ಆ ನಾಯಿ ಮರಿ ಮುಖ ನೋಡಿದಾಗ್ಲಿಲ್ಲ ನಿಮ್ಮ ಮುಖ ನೆನಪಾಗುತ್ತೆ. ಅಯ್ಯೋ ದೇವರೇ, ಇನ್ನು 10 ಜನ ಹೇಗಿಲ್ ಬಿಟ್ರೆ ನಾನು ಕನ್ನಡ ನೋಡ್ಲೇಬೇಕಾಗಿತ್ತು. ಇದು ಪರವಾಗಿಲ್ಲ. ನಮ್ಮ ಕಾಲೇಜಲ್ಲಿ, ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್, ನಮ್ಮಲ್ಲಿ 3 ಸಬ್ಜೆಕ್ಟ್ ಇದೆ, ಡಾಕ್ಟರ್ ಇದ್ದಾರೆ. ಆಗ ಇತ್ತು, ಈಗಿಲ್ಲ. ಫಸ್ಟಿಗೆ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂತ. ಒಬ್ಬ ಹುಡುಗ 2 ಸಬ್ಜೆಕ್ಟ್ ಫೈಲ್ ಆಗಿಬಿಟ್ಟ. ಅವನು ಏನು ಸಂಶಯ ಬಂತು ಅಂದ್ರೆ, ನನಗೆ ಒಂದು ಸಬ್ಜೆಕ್ಟ್ ಅನ್ನ ಸಪ್ಲಿಮೆಂಟರಿ ತಗೊಂಡು ಇನ್ನೊಂದು ಆನ್ಯುವಲ್ ತಗೊಳ್ಬೇಕಾ ಅಥವಾ 2 ಒಟ್ಟಿಗೆ ತಗೊಳ್ಬೇಕಾ ಅಂತ. ನನಗೆ ಅವನಿಗೆ ಸರಿ ಕನ್ನಡ ಬರೋಲ್ಲ. ಅವ್ನು ಸೀದಾ ರೂಮಿಗೆ ಬಂದ. ಸರ್, ನನಗೊಂದು ಡೌಟ್ ಇದೆ ಸರ್. ಏನು? ಅರ್ಜೆಂಟ್ ಹೇಳ್ಬೇಕು ಸರ್. ಈಗ ನಾನು 1ಕ್ಕೆ ಕೂತ್ಕೊಳ್ಬೇಕಾ 2ಕ್ಕೆ ಕೂತ್ಕೊಳ್ಬೇಕಾ? ನಾನು ಹೇಳಿದ್ರೆ, ನೋಡಪ್ಪ ನೀನು ಹುಡುಗ, 1ಕ್ಕೆ ಒಂದು ನಿಂತ್ಕೊಂಡಾದ್ರೂ ಮಾಡೋಕ್ಕಾಗತ್ತೆ, 2ಕ್ಕೆ ಕೂತ್ಕೊಳ್ಳೇಬೇಕಾಗತ್ತೆ ಅಂತಂದ್ರೆ. ಇದು 3ನೇ ಗ್ರೂಪ್. ಯಾವ್ದು ಹೇಳಿ? ಒಂಥರ ಅಸಂಬದ್ಧವಾಗಿ ಮಾತಾಡ. 4ನೇ ಗ್ರೂಪ್ ಕೆಲವರು ತಮಾಷೆಯಾಗಿ ಮಾತಾಡ್ತಾರೆ. ಅದೊಂದು ನೇಚರ್, ಬಹಳ ತಮಾಷೆಯಾಗಿ ಮಾತಾಡ್ತಾರೆ. ನಮ್ಮ ಅಜ್ಜಿ ಒಬ್ಬಳು ಹೋಗ್ತಾ ಇದ್ಲು. ಏನು, ಮೊನ್ನೆ ಬಸ್ಸಲ್ಲಿ ಹೋದಾಗ ಅಜ್ಜಿಯನ್ನು ತಮಾಷೆ ಮಾಡ್ಲಿಕ್ಕೆ ಅಜ್ಜಿ ಒಬ್ಬ ಹುಡುಗ ಎದುರು ಕೂತಿದ್ದ. ಅಜ್ಜಿ ಹುಡುಗನ ಕೇಳ್ತಾಳೆ, ಏನಪ್ಪ ನಿನ್ನ ಊರು ಯಾವ್ದಪ್ಪ? ಅಜ್ಜಿ ಕೇಳ್ತಾಳೆ. ಜಾಣೆ ಅಜ್ಜಿ ಇರ್ತಾಳೆ. ಆಗ ಇವ್ರ ಅಜ್ಜಿಯನ್ನು ತಮಾಷೆ ಮಾಡ್ಲಿಕ್ಕೆ, ಅಜ್ಜಿ ನಂದು ಅದು ಶ್ರೀಲಂಕಾದ ಹತ್ರ ಯಲಹಂಕ ಅಂತಂದ. ಆಗ ಇವ್ರು ಕೇಳ್ತಾರೆ ಅಜ್ಜಿಗೆ, ಅಜ್ಜಿ ನಿನ್ನ ಊರು ಯಾವುದು? ಅದೇರಪ್ಪ ಹಂಗೇರಿ ಹತ್ರ ಕೆಂಗೇರಿ ಅಂತ ಅಜ್ಜಿ ಹೇಳಿ ಉತ್ತರ. ಅಜ್ಜಿ ಅಂದ್ರೆ ತುಂಬಾ ತಮಾಷೆ ಆಗಿರ್ತಾರೆ. ನಮ್ಮ ಊರಿನ ಅಜ್ಜಿ ಬಂದಿತ್ತು. ನಾನು ಅವಳಿಗೆ ಒಂದು ಪಿಜ್ಜಾ ತಿನ್ನಿಸ್ಬೇಕು ಅಂತ ಆಸೆ ಆಯ್ತು. ಪಿಜ್ಜಾ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಅಲ್ಲಿ ನೋಡಿದ ಪಿಜ್ಜಾ ಕೊಟ್ಟೆ. ಇಟ್ಟು ಕೂಡಲೇ ನಾನು ಕೇಳಿದೆ, ಅಜ್ಜಿ ಈ ಪಿಜ್ಜಾ ನೋಡಿದ್ರೆ ನಿನ್ಗೆ ಏನು ಅನಿಸುತ್ತೆ? ಮಗ, ನಾನೇನು ಹೇಳ್ತೇನೆ, ಬೇಜಾರು ಮಾಡಬಾರ್ದು. ಇಲ್ಲ ಹೇಳಜ್ಜಿ, ನಿನಗೇನು ಅನಿಸಿದೆ? ಅಯ್ಯೋ, ಈ ಪಿಜ್ಜಾ ನೋಡಿದ್ರೆ ಒಳ್ಳೆ ಖಾಲಿ ದೋಸೆ ಮೇಲೆ ವಾಂತಿ ಮಾಡಿದಾಗಿದೆಪ್ಪ. ಅಲ್ಲ, ಅವಳು ಸತ್ಯನೇ ಹೇಳಿದಾಳೆ ಪಾಪ. ಕೆಲವರು ತಮಾಷೆ ಆಗಿ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೆ ಬಹಳ ಮದುವೆ ಆಗ್ಲಿಲ್ಲ ಬಹಳ ವರ್ಷ. ಯಾವ ಹುಡುಗಿ ಕೇಳಿದ್ರು ಅವಳು ಬೇಡ. ಯಾಕೆ? ಶಿ ಇಸ್ ಫಿಸಿಕಲಿ ಆಕ್ವರ್ಡ್. ಇನ್ನೊಬ್ಳು ಅವಳು ಮೆಂಟಲಿ ಬ್ಯಾಕ್ವರ್ಡ್, ಇನ್ನೊಬ್ಳು ಡೆಂಟಲಿ ಫಾರ್ವರ್ಡ್. ಮದುವೆ ಆಗ್ಲೇ ಇಲ್ಲ. ಅಂತೂ ಇಂಥೊಂದು ಮದುವೆ ಆಯ್ತು. ಸರಾಸರಿ 5 ಹೆಣ್ಣು ಮಕ್ಕಳಾಯ್ತು. ಅದು ಯಾರ ಶ್ರೀ ಪುರೋಹಿತರು ಹೇಳಿದ್ದಾರೆ, ಟ್ರೈ ಮಾಡಪ್ಪ ಅಂತ. ನೀ ಗಂಡು ಮಾಡಿದ್ದು ಹೆಣ್ಣು ಮಕ್ಕಳು ಆಗಿದ್ದು. ನಾನು ಹೇಳಿದೆ, ಏನ್ ಹೆಸರು ಇಟ್ಟಿದ್ಯಾ? ಅವ್ರು ಹೇಳಿದ್ರು, ನೋಡೋದು ರಿದಮ್ ಬರ್ಬೇಕಲ್ಲ. ಮೊದಲನೇ ಹೆಸರು ಅಂಜನಾ, 2ನೇವಳು ಸಂಜನಾ, 3ನೇವಳು ಸಂಜನಾ, ರಂಜನಾ, 4ನೇವಳ ಕಣ್ಣು ನೀಲಿ ಇತ್ತು, ನೀಲಾಂಜನ. 5ನೇದು ಹೆಣ್ಣಾಯ್ತು ಡಾಕ್ಟ್ರೆ, ಏನಿಟ್ರಿ? ಅಮೃತಾಂಜನ ಇಟ್ರೆ ಅಂತ. ಹೀಗೆ ಕೆಲವರು ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ಇನ್ನೊಂದು ಇದೇ ಇದೆ. ಒಂದು ಕೆಲವರು ಮಾರ್ಮಿಕವಾಗಿ ಮಾತಾಡ್ತಾರೆ. ಸರ್, ಇದೊಂದು ನೀವು ತಿಳ್ಕೊಳ್ಬೇಕು. ನಾನು ಕೇಳಿದ್ದು ದೇವರೈತ ಸತ್ಯ ಅಲ್ಲ, ಮಾರ್ಮಿಕವಾಗಿ ಮಾತಾಡ್ತಾರೆ ಅವರು. ನಾನು ಕೇಳಿದೆ, ಸರ್ ನಿಮ್ಮ ಬಗ್ಗೆ ತುಂಬಾ ಆಪಾದನೆ ಇದೆ ಅಲ್ಲ? ಅವ್ರು ರಾಜ್ಯಕ್ಕೆ ಎದುರು ಆಪಾದನೆ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ ಗೊತ್ತಾ? ಪುತ್ತೂರಾಯರೇ, ಆನೆಯ ಕುಂಡೆಗೆ ಇರುವೆ ಕಚ್ಚಿತು ಅಂತ ಇರುವೆ ಕುಂಡೆಗೆ ಆನೆ ಕಚ್ಚಲಿಕ್ಕೆ ಆಗುತ್ತಾ? ಬಿಟ್ಟುಬಿಡಿ ಅಂತಂದ್ರು. ಕರೆಕ್ಟಾಗಿ ಹೇಳಿದ್ರು ಅವ್ರು. ಒಳ್ಳೆ ಮಾತು ಹೇಳಿದ್ರಿ. ನಾನು ಮತ್ತೆ ಅವ್ರು ಕೇಳಿದೆ, ಸರ್ 1 ನಿಮಿಷ ಪುತ್ತೂರಾಯರೇ, ಈ ಒಂದು ಜೋಕನ್ನ ಕೇಳಿ ಕೆಲವರು ಎಷ್ಟು ಹಾಸ್ಯವಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಜಗನ್ನಾಥರಾವ್ ಜೋಶಿ ಅವರು, ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಅವರು ಅದ್ಭುತ ದೇಶಭಕ್ತರು, ಒಂದು ದೊಡ್ಡ ಉದಾಹರಣೆ ಆಗಿದ್ರು. ಅವ್ರಿಗೆ ಬಹಳ ಡಯಾಬಿಟಿಸ್ ಇತ್ತು, 120 kg, ದೊಡ್ಡ ಗಾತ್ರದ ದೇಹ. ಅವ್ರ ಡಯಾಬಿಟಿಸ್ ಜಾಸ್ತಿ ಆಗಿದ್ದಕ್ಕೆ ಅವರು ಡಾಕ್ಟರ್ ಕಡೆ ಹೋದ್ರು. ಡಾಕ್ಟರ್ ಹೇಳಿದ್ರು, ಜಗನ್ನಾಥರಾವ್ ಜೋಶಿ ಅವರೇ, ನೀವು ಲೈಟ್ ಫುಡ್ ತಗೋಬೇಕು ಅಂತ ಹೇಳಿದ್ರು. ಅದಕ್ಕೆ ಜಗನ್ನಾಥರಾಯರು ಹೇಳಿದ್ರು, ಡಾಕ್ಟ್ರೇ ನಾನು ಲೈಟ್ ಅಲ್ಲ, ಲೈಟೆಸ್ಟ್ ಫುಡ್ ತಗೊಳ್ತಾ ಇದ್ದೀನಿ ಅಂತಂದು. ಏನು ಲೈಟೆಸ್ಟ್ ಫುಡ್? ಎಣ್ಣೆ ಮೇಲೆ, ನೀರಿನ ಮೇಲೆ ಏನ್ ತೇಲತ್ ಹೇಳ್ರಿ? ಎಣ್ಣೆ. ಎಣ್ಣೆ ಮೇಲೆ ಏನ್ ತೇಲತ್ ಹೇಳ್ರಿ?
ಬಜಿ ಮಿರ್ಚಿ ಇತ್ಯಾದಿ ಅದನ್ನೇ ತಿಂತಾ ಇದ್ದೀನಿ ಅಂತ ಹೇಳಿದ್ರು. ಗುಡ್. ಹಾಗೆ ಕೆಲವರು ಮಾರ್ಮಿಕವಾಗಿ ಮಾತಾಡ್ತಾರೆ, ಇದು ಬಹಳ ಬುದ್ಧಿವಂತರು. ಒಬ್ಬರ ಹತ್ರ ನಾನು ಮೊನ್ನೆ ಕೇಳಿದೆ ಸರ್, ಅವ್ರದ್ದೊಬ್ಬ ವಯಸ್ಸಾದವರು, ಸರ್ ಶಂಕುಸ್ಥಾಪನೆ ಅಂದ್ರೆ ಏನು? ಅವ್ರು ಹೇಳಿದ್ರು, ಡಾಕ್ಟ್ರೇ ಶಂಕುಸ್ಥಾಪನೆ ಅಂದ್ರೆ ಒಳ್ಳೆಯ ಕೆಲಸಕ್ಕೆ ದೊಡ್ಡವರು ಬಂದು ಕಲ್ಲು ಹಾಕುವುದು ಅಂತ ಅಂದ್ರು. ಕರೆಕ್ಟಾಗಿ ಹೇಳಿದ್ರಪ್ಪ, ಕರೆಕ್ಟಾಗಿ ಹೇಳಿ. ನಾನು ಅವರನ್ನು ಕೇಳಿದೆ, ಸರ್ ಕವಿತೆಗೂ ಪ್ರಬಂಧಕ್ಕೂ ಏನು ವ್ಯತ್ಯಾಸ? ಅವ್ರು ಹೇಳಿದ್ರು, ಡಾಕ್ಟ್ರೇ ಒಂದು ಹುಡುಗಿಯ ಬಗ್ಗೆ ಬರೆದರೆ ಅದು ಕವಿತೆ, ಹೆಂಡತಿಯ ಬಗ್ಗೆ ಬರೆದರೆ ದೊಡ್ಡ ಪ್ರಬಂಧ ಅಂತ ಅಂದ್ರು. ನಾನು ಅವರನ್ನು ಕೇಳಿದೆ, ಸರ್ ಘಟನೆಗೂ ದುರ್ಘಟನೆಗೂ ಏನು ವ್ಯತ್ಯಾಸ? ಅವ್ರು ಹೇಳಿದ್ರು, ನೋಡಿ ಒಂದು ಭ್ರಷ್ಟ ಮಂತ್ರಿಗಳ ಕಾರಿಗೆ ಆಕ್ಸಿಡೆಂಟ್ ಆಯ್ತು, ಅದು ಘಟನೆ, ಆದ್ರೆ ಮಂತ್ರಿಗಳಿಗೆ ಏನೂ ಆಗಿಲ್ಲ, ಅದು ದುರ್ಘಟನೆ ಅಂತಂದ್ರು. ಪಾಪ ಕರೆಕ್ಟಾಗಿ ಮಾತಾಡ್ತಾರೆ, ಬಹಳ ಕರೆಕ್ಟಾಗಿ ಮಾಡ್ತಾರೆ. ನಾನು ಹೇಳಿದೆ, ಅಕಾಲ ಮೃತ್ಯುಗೂ ಸಕಾಲ ಮೃತ್ಯುಗೂ ಏನು ವ್ಯತ್ಯಾಸ? ಅವ್ರು ಹೇಳಿದ್ರು, ನೋಡಿ ಮೈ ತುಂಬ ಸಾಲ ಇರುವಾಗ ಸತ್ತು ಹೋಗ್ಬಿಟ್ರೆ ಅದು ಸಕಾಲ ಮೃತ್ಯು, ಆದ್ರೆ ನೀವು ಚುನಾವಣೆ ಗೆದ್ದು ಇನ್ನೇನು ಮಂತ್ರಿಯಾಗಿ ಪದಕ ಪ್ರೋಗ್ರೆಸ್ ಮಾಡಬೇಕು ಅಂತ ಸತ್ಬಿಟ್ರೆ ಅದು ಅಕಾಲ ಮೃತ್ಯು ಅಂತಂದ್ರು. ನಾನು ಕೇಳಿದೆ ಅವ್ರ ಹತ್ರ, ಸರ್ ಈ ಜೀವನ ಅಂದ್ರೆ ಏನು? 4 ವಾಕ್ಯದಲ್ಲಿ ಹೇಳಿ. ಅವ್ರು ಹೇಳಿದ್ರು, ಅದ್ಭುತವಾಗಿ ಹೇಳಿದ್ರು, ಪುತ್ತೂರರೇ, ಹುಟ್ಟುವಾಗ ಸಂತೋಷದ ಕೂಟ, ವರ್ಷ 1ಕ್ಕೆ ಕೊಂಡಾಟ, 10 ವರ್ಷಕ್ಕೆ ಹುಡುಗಾಟ, 20 ವರ್ಷಕ್ಕೆ ಮದುವೆಯಾಗುವ ಸನ್ನಾಟ, 30 ವರ್ಷಕ್ಕೆ ಸಂಸಾರದ ಜಂಜಾಟ, 40 ವರ್ಷಕ್ಕೆ ಹೋರಾಟ, 50 ವರ್ಷಕ್ಕೆ ಹಾರಾಟ, 60 ವರ್ಷಕ್ಕೆ ಆರಂಭವಾಯಿತು ರೋಗಗಳ ಕಾಟ, 70 ವರ್ಷಕ್ಕೆ ಬದುಕಿ ಉಳಿಯುವ ಜಗ್ಗಾಟ, 80 ವರ್ಷಕ್ಕೆ ಟಾಟ, ನಮ್ಮ ಲೆಕ್ಕದಲ್ಲಿ ಎಲ್ಲರಿಗೂ ವೈಕುಂಠ ಸಮಾರಾಧನೆ ಊಟ, ಇದು ಜೀವನ ಅಂತಂದ್ರು. ಅದ್ಭುತವಾಗಿ ಮಾತಾಡ್ತಾರೆ. ಇನ್ನೊಂದು ಲಾಸ್ಟ್ ಒಂದು ಪ್ರಯೋಗ ಇದೆ, ಇದು ಭಾಷಾ ವ್ಯತ್ಯಾಸಗಳು. ಈಗ ಡಾಕ್ಟರ್ ಭಾಷಾ ವ್ಯತ್ಯಾಸಗಳ ಬಗ್ಗೆ ಹೇಳಿದ್ರು. 3 ಅದ್ಭುತ